ಬಿಡಲ್ಲ ನೀನು. ಸಾಬ್ ಕನ ಅಲ್ಲೇ ಇಟ್ಟು ಹೋಗಿ. ರಾಗ 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 ರಾಗಣ ನಡೀರಿ ಊಟ ಮಾಡೋಣ. ಮೇಘನಾ, ಏನು? ಏನೂ ಇಲ್ಲ. ಅಂಕಲ್ ಸೂಪರ್ ಅಂಕಲ್, ಮಸಬ್ ಸರ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಸರಿ, ಈ ನಾರಾಯಣಪಟ್ಟಣದಲ್ಲಿ ಏನು ಕೆಲಸ ಇತ್ತು ಬಂದ್ರಿ ಅಂತ ಗೊತ್ತೇ ಆಗಲಿಲ್ಲ. ಹೇಳಂಗಲ್ಲ ಅಂಕಲ್, ನಿಮ್ಮ ಮಗಳು ನಿಮ್ಮನ್ನು ನೋಡಬೇಕು ಅಂದು ಅದಕ್ಕೆ ಕರ್ಕೊಂಡ್ಬಂದೆ ಅಂತ. ನನ್ನ ಮಗಳು ನನ್ನನ್ನು ನೋಡಬೇಕು ಅಂದ್ಲು, ನೀವು ಕರ್ಕೊಂಡು ಬಂದ್ರಿ. ಈ ಕಿವಿಲಿ ಏನಾದರೂ ಹೋಗಿ ಮುಟ್ಕೊಂಡಿದ್ದೀನ ನೋಡಿ. ನನ್ನ ಮಗಳು ಏನು ಅಂತ ನನಗೆ ಗೊತ್ತಿಲ್ವೇನಪ್ಪ. ಸರಿ ಹೇಳಿ, ಏನು ಬಂದ್ರಿ? ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂಕಲ್. ಅದು ಸರಿ, ನೀನು ಏನು ಕೆಲಸ ಮಾಡ್ಕೊಂಡಿದ್ಯಾ ಅಂತಲೇ ಗೊತ್ತಿಲ್ವಲ್ಲಪ್ಪ ನನಗೆ. ನಂದೇನು ಕೆಲಸ ಬಿಡಿ ಅಂಕಲ್, ಉಂಡಾಡಿ ಉಂಡಿನ ಥರ ತಿನ್ಕೊಂಡು ಹೊಡೆ ಆಡ್ಕೊಂಡಿರ್ತೀನಿ. ಅದು ಬಿಡಪ್ಪ, ನೀನು ನಮ್ಮ ದೊಡ್ಡ ಸಾಹೇಬ್ರ ಮಗ, ಅವರು ಸಮಾಜ ಸೇವಕರು, ನೀನು ಹಾಗೆ ಸಮಾಜ ಸೇವೆ ಮಾಡ್ಕೊಂಡಿರ್ತೀಯ. ನಮ್ಮ ಹತ್ರ ಏನು ಹೇಳ್ಕೊಳ್ಳೋದು ಬೇಡ ಬಿಡಪ್ಪ. ಆ ಥರ ಎಲ್ಲ ಏನೂ ಇಲ್ಲ ಅಂಕಲ್, ಟೈಮ್ ಬಂದಾಗೆಲ್ಲ ಹೇಳ್ತೀನಿ ಬಿಡಿ. ಬೇಗ ನಿಂಗೆ ಫೋನ್ ಮಾಡಿದ್ಯಾ? ಅವಳು ಮೆಸೇಜ್ ಹಾಕಿದ್ದೀನಿ, ಅಲ್ಲಿ ನೆಟ್ವರ್ಕ್ ಇರಲ್ಲ, ಅದು ನೋಡಿದ್ಮೇಲೆ ಅವಳೇ ಫೋನ್ ಮಾಡ್ತಾಳೆ.
ಸಿಂಹ, ನೀನೇ ಕಾಪಾಡಬೇಕು ಕಣ. ಮೇಘನಾ, ಯಾಕೋ ಮೈಯೆಲ್ಲ ಭಾರ ರೀ, ತುಂಬಾ ಸುಸ್ತು. ಮೈಯೊಳಗೆಲ್ಲ ಏನೋ ಸೇರ್ಕೊಂಡು ಆಗಿದೆ ರೀ. ಹಾ, ನಿಮ್ ನನ್ನ ಮಾತು ಕೇಳಲ್ಲ? ಕೇಳು. ನಾನೇನು ಮಾಡಿಲ್ಲ ತಾನೆ? ಏನು ಮಾಡಿಲ್ಲ. ಹಾಲು ಕುಡಿ. ಜರ್ನಿ ಮಾಡಿ ನೀವು ಟಯರ್ಡ್ ಆಗಿರ್ತೀಯ. ಊಟ ಮಾಡಿಲ್ಲ. ಆಮೇಲೆ ಮಾಡ್ಬೋದು, ಮೊದಲು ಹಾಲು ಕುಡಿ. ನೀವು? ನೀನು ಫಸ್ಟ್ ಕುಡಿ, ಆಮೇಲೆ ನಾನು ಕುಡಿತೀನಿ. ಮೇಘನಾ, 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 ಮಧುವಂತಿ, ಮೇಘನಾ, ಮಧುವಂತಿ, ಮೇಘನಾ, ಮಧುವಂತಿ, ಮೇಘನಾ, ಮಧುವಂತಿ, ಮೇಘನಾ, 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 ಮಧುವಂತಿ. ಅಥೋ ಕರಿಯೇ, ಕರಿಯೇ, ಬಾ ಅಂತ ಕರಿಯೇ. ಮೇಘನಾ, 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 ಏ ಮಧುವಂತಿ, ಬಾರೆ ಬಾ, ತೋರ್ಸು ನಿನ್ ಶಕ್ತಿನ. 8 ಗಂಟೆ ನಿನ್ ತೆಂಗಿ ಅಲ್ಲಾಡಲ್ಲ. ಏ ಮಧುವಂತಿ, ಏ ಮಧುವಂತಿ, ಇಲ್ಲೇ ಇದೆಯಾ? ಬಾರೆ ಬಾ, ತೋರ್ಸು ನಿನ್ ಶಕ್ತಿ ಈಗ. ಸ್ವಂತ ದೇಹ ಇಲ್ಲ, ಶಕ್ತಿ ಇಲ್ಲ ಮಾತಾಡಕ್ಕೆ. ಇನ್ನೊಂದು ದೇಹದ ಸಹಾಯ ತೊಗೊಳ್ಳೋ ಪಿಚಾಚಿಗೆ ಇಷ್ಟಿರ್ಬೇಕು ಅಂದ್ರೆ ಸಿಂಹ ವಿಕ್ರಮ್ ಸಿಂಹನಿಗೆ ಇನ್ನೆಷ್ಟಿರ್ಬೇಕು? ಏ ಮಧುವಂತಿ, ಏ ಮಧುವಂತಿ, ಏ ಮಧುವಂತಿ, ಬಾರೆ ಬಾ. ಯಾರ ಮೈ ಮೇಲೆ ಬರ್ತೀಯ? ಬರ್ತೀಯ? ಬಾರೆ ನೋಡೋಣ. ಮಧುವಂತಿ, ಮಧುರ, ನಿಮ್ಮ ಅಕ್ಕ 4 ದಿನ ಹನಿಮೂನಿಗೆ ಹೋದ್ಲು ಅಂದ ತಕ್ಷಣ ನೀನು ಊರಿಗೆ ಹೊರಟ್ಬಿಡೋದಾ? ನಿಮ್ಮ ಅಕ್ಕ ಇಲ್ಲ ಅಂದರೆ ನಾವು ಯಾರು ಬೇಡವಾ ನಿಮಗೆ? ಕರೆಕ್ಟ್ ಅಮ್ಮ, ಹಂಗೆ ಕೇಳಮ್ಮ. ಬಾಯಿ ಮುಚ್ಕೊಂಡಿರ್ತೀಯ ಸ್ವಲ್ಪ. ಊರಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿದಂತೆ ವಿಜಯ್ ಫೋನ್ ಮಾಡಿದಾಗ ಹೇಳ್ತಾ ಇದ್ದ. ಯಾಕಮ್ಮ, ನಾವು ನಿಂಗೆ ಚೆನ್ನಾಗಿ ನೋಡ್ಕೊತಾ ಇಲ್ವಾ? ಅದು ಹಂಗಲ್ಲಮ್ಮ. ಇನ್ನಂಗೆ ಬಾಯಿ ಮುಚ್ಕೊಂಡಿರೋ ಆ ಹುಡುಗಿ ಮಾತಾಡ್ತಿದ್ದಲ್ ತಾನೆ? ಅದು ಕತ್ಲಾಯ್ತಲ್ವಾ, ಅದಕ್ಕೆ. ನೋಡು ಮಧುರ, ಹೆಣ್ಣಿನ ಜೊತೆ ಬಂದವ್ರನ್ನ ಸತ್ಕಾರ ಮಾಡದೆ ಹಾಗೆ ಕಳಿಸೋ ಹಾಗಿಲ್ಲ. ನೀನು ನಮ್ಮ ಸತ್ಕಾರನ ಸ್ವೀಕರಿಸೇ ಹೋಗ್ಬೇಕು. ನಿನಗೆ ನಮ್ಮ ಮನೇಲಿ ಇರೋದಕ್ಕೆ ಮುಜುಗರ ಆದ್ರೆ ಹೇಳ್ಬಿಡು. ಚೇಚೆ, ಹಾಗೇನಿಲ್ಲಮ್ಮ. ಪಾಪಮ್ಮ, ಯಾಕಮ್ಮ ಮುಜುಗರ ಆಗುತ್ತೆ? ನಮ್ಮ ಮನೇಲಿ ಇರೋಕೆ ಮುಜುಗರ ನಮ್ಮ. ಬಾಯಿ ಮುಚ್ಕೊಂಡು ಇರ್ತೀಯ ಸ್ವಲ್ಪ. ನೋಡ್ ಮಧುರ, 4 ದಿನ ನಮ್ಮ ಮನೇಲಿ ಆರಾಮಾಗಿ ಇದ್ಬಿಡು. ನಿಮ್ಮ ಅಕ್ಕ ಬಂದ್ಮೇಲೆ ಬೇಕಾದ್ರೆ ಹೋಗ್ವೆ ಅಂತ. ಅಮ್ಮ, ಆಮೇಲೆ ಹೆಂಗಮ್ಮ ಹೋಗಕ್ಕಾಗುತ್ತೆ? ಅದಕ್ಕೆ ಏನಾದ್ರು ಬೇಡ ಅಂದ್ರೆ ಇಲ್ಲೇ ಇರ್ಬೇಕಾಗುತ್ತಲ್ವಾ? ಸ್ವಲ್ಪ ಸುಮ್ಮನೆ ಇರೋಕ್ಕೆ ಏನೋ ತಗೋತೀಯ ನೀನು?
ಚಳಿಲಿ ಬಂದಿದ್ದೀವಿ, ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರೆ ಅದನ್ನು ತಗೋತೀವಿ. ಅಯ್ಯೋ ಬೇಡಮ್ಮ, ಮನೇಲೆ ಊಟ ಮಾಡ್ಕೊಂಡ್ ಬಂದಿದ್ದೀವಿ. ನಾನೇ ಮದುವೆ ಆಗ್ತೀನಿ. ಮೂರು ಜನ ಅಕ್ಕ ತಂಗಿದ್ದೀರ್ನ ನಾನೊಬ್ನೇ. ಹೋಗೆ ಹೋಗೆ. ಅವಳ ಮೇಲೆ ಇಲ್ಲ ಸಲ್ಲ ಕತೆ ಕಟ್ಟ್ಯಾ. ಹುಚ್ಚನ ಮಾಡ್ತೀನಿ. ನೀನ್ ಮಾತ್ರ ಅಲ್ಲ, ಈ ವಿಷಯದಲ್ಲಿ ಯಾರೇ ಅಡ್ಡ ಬಂದು ಬಿಡಲ್ಲ. ನನ್ನ ಬಿಟ್ಬಿಡು. ಮಧುವಂತಿ, ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ ನೀನು? ಇದಕ್ಕೆ ಬೆಲೆ ತೆರ್ತೀಯ ನೀನು? ಮಧುವಂತಿ, ನನ್ನ ಕಪಾಳಕ್ಕೆ ಹೊಡೆದೆ ಅಲ್ವಾ? ನೀನ್ ಮಾಡಿರೋ ತಪ್ಪಿಗೆ ನಿನ್ ತಂಗಿ ಶಿಕ್ಷೆ ಅನ್ಭವಿಸ್ತಾಳೆ. ಇಡೀ ಪ್ರಪಂಚದ ಮುಂದೆ ಅವಳೊಬ್ಳು ಹುಚ್ಚಿ ಅಂತ ಪ್ರೂವ್ ಮಾಡ್ತೀನಿ ನಾನು.
ವಿಕ್ರಮ್ ಸಾಹೇಬ್ರನ್ನ ಮದುವೆ ಆಗೇ ಆಗ್ತಾಳೆ. ಅದಕ್ಕೆ ಬೇಜಾರಾಗ್ತಿದೆ. ನಾನು ಅಕ್ಕನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ. ಯಾಕೆ ನಗ್ತಿರೋದು? ನೀವು ಸದಾ ನಿಮ್ಮ ಅಕ್ಕನ ಪಕ್ಕನೇ ಇರೋದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ಹೇಳ? ಬೇಡ. ಆಯ್ತು, ನೀವು ನಿಮ್ಮ ಅಕ್ಕನ ಬಿಡಲ್ಲ ಅಂತ ಗೊತ್ತಾಗೋಯ್ತು. ಹೋಗಿ ಗಂಟು ಮುಟ್ಟೆ ಕಟ್ಕೊಂಡ್ ಬಂದ್ಬಿಡಿ. ಅಂದ್ರೆ ಬಂದು ಬಿಡಿ ಅಂತ ಅರ್ಥ. ನಾವು ವಾಪಸ್ ಬರ್ತಾ ಇದ್ದೀವಿ ಪ್ರಮೋದಿನಿ. ಬರ್ತಾ ಇದ್ದೀನಿ. ಬರ್ತಿರೋದು ಒಬ್ನೇ, ಅದು ನಾನು. ಮೇಘ್ನ ಕೇಸ್ ವಾಪಸ್ ತೊಗೊಂಡೆ. ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಮಧುವಂತಿ ಮೇಘ್ನ ಮೈ ಮೇಲೆ ಬಂದು ನನ್ನ ಪ್ರಾಣ ತಿಂತಿದ್ದಾಳೆ. ಮೇಘ್ನ ಇದ್ರೆ ತಾನೇ ಮಧುವಂತಿ ಮೇಘ್ನ ಮೈ ಮೇಲೆ ಬಂದು ನಾನು ನೆಮ್ಮದಿ ಹಾಳು ಮಾಡೋದು. ಮೇಘನೇ ಮುಗಿಸ್ಬಿಟ್ರೆ ಅವಳಿಗೆ ನಾನು ಬದುಕಿರ್ಬೇಕಂತೆ, ನನಗೆ ಶಿಕ್ಷೆ ಆಗ್ಬೇಕಂತೆ. ಅದನ್ನ ಅವಳು ನೋಡಿ ತುಂಬಾ ಖುಷಿ ಪಡ್ತಾಳಂತೆ. ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಿ ಪ್ರಮೋದಿನಿ ನಾನು? ಐ ಕಾಂಟ್ ಟೇಕ್ ಇಟ್. ನನ್ನ ಕೈಲಿ ಊಹಿಸ್ಕೊಳಕ್ಕೂ ಆಗಲ್ಲ. ಮುಗಿಸ್ತೀನಿ, ಆ ಮೇಘನ ಮುಗಿಸ್ತೀನಿ. ಇದು ಕೊಲೆ ಅಂತ ಆಗಲ್ಲ, ಸೂಸೈಡ್, ಸೆಲ್ಫ್ ಸೂಸೈಡ್. ಮೇಘನ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಹಬ್ಬಿಸ್ತೀನಿ. ಅವಳಷ್ಟು ಅವಳೆ ಹುಚ್ಚಿ ಥರ ಆಡ್ತಿದ್ದಾಳೆ. ಇದನ್ನ ನಾನು ಏನ್ ಕ್ಯಾಚ್ ಮಾಡ್ಕೊಂಡಿದ್ದೀನಿ ಪ್ರಮೋದಿನಿ. ಅವಳು ಆಡೋದನ್ನೆಲ್ಲ ರೆಕಾರ್ಡ್ ಮಾಡಿ ಅವ್ರ ಅಪ್ಪನಿಗೂ ಅವ್ರ ತಂಗಿಗೂ ಕಳಿಸಿದ್ದೀನಿ. ಆ ವಿಡಿಯೋ ನೋಡಿ ಅವ್ರು ತುಂಬ ಆತಂಕ ಪಟ್ಕೊಂಡಿದ್ದಾರೆ, ನನಗೇನಾರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾಳೆ ಮೇಘನಾ ಅಂತ. ಈಗ ಅವಳನ್ನ ಕೊಂದು ಸೂಸೈಡ್ ಅಂತ ಡಿಕ್ಲೇರ್ ಮಾಡಿದ್ರೆ ಅವರಿಬ್ಬರೇ ಅಲ್ಲ, ಇಡೀ ಪ್ರಪಂಚನೇ ನಂಬತ್ತೆ. ಅದಕ್ಕೆ ಈ ಪ್ಲಾನ್ ಮಾಡಿದ್ದೀನಿ. ಬಾಯ್ ಪ್ರಮೋದಿನಿ. ನಾನು ಸ್ನಾನ ಮಾಡಿ ರೆಡಿಯಾಗಿ ಬಂದು ಎಷ್ಟೊತ್ತಾಯ್ತು. ನೀವಿನ್ನೂ ಫೋನಲ್ಲೇ ಮಾತಾಡ್ಕೊಂಡು ನಿಂತಿದ್ದೀರಾ? ನೀನು ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ. ಅದಕ್ಕೆ ಬೇರೆ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಆಗ.
ದೇವ್ರಿ, ವರ್ಷ ತುಂಬೋದ್ರೊಳಗೆ ನಮ್ಮ ಮನೆಯಲ್ಲಿ ಒಂದು ಮುದ್ದಾದ ಮಗು ಓಡಾಡ ಹಾಗೆ ಮಾಡಪ್ಪ. ಅದು ನನ್ನ ಸೊಸೆ ಥರ ಮುದ್ದಾಗಿರಲಿ, ಇಲ್ಲ ನನ್ನ ಮಗನ ಥರ ವೀರನಾಗಿರಲಿ. ನಾನು ನನ್ನ ಮೊಮ್ಮಗನ ಜೊತೆ ಆಟ ಆಡಬೇಕು. ಈ ಜೀವನ ಸಾರ್ಥಕ ಆಗಬೇಕು. ದಯಮಾಡಿ ಕರುಣೆ ತೋರು ತಂದೆ. ನಾನೇ ಮಾಡಿಟ್ಟಿದ್ದೆ, ಅದನ್ನ ಬಿಸಿ ಮಾಡಿ ತಂದ್ಕೊಟ್ರೆ ಸಾಕು. ನಿಮ್ ಕೈಯಾರೆ ಬಿಸಿ ಮಾಡಿ ತಂದ್ಕೊಟ್ರೆ ನನ್ನ ತಲೆನೂ ಬೇಗ ವಾಸಿ ಆಗುತ್ತೆ. ಪ್ಲೀಸ್ ರೀ. ಪರವಾಗಿಲ್ವೇ, ನನ್ನ ಹೆಂಡತಿ ಇಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತಿರಲಿಲ್ಲ. ಕಾಫಿ ಬಿಸಿ ಮಾಡ್ಕೊಂಡು ಬನ್ನಿ ಅಂತ ನಿಮಗೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಮೇಘನಾ, ಅಗೇನ್ ಇಟ್ಸ್ ಮೈ ಡ್ಯೂಟಿ, ಮೈ ಡಿಯರ್ ಟೀಚರ್. ಇಲ್ಲ ಇಲ್ಲ ಇಲ್ಲ, MLA ವಿಕ್ರಮ್ ಸಿಂಹ ಅವ್ರ ಕೈಯಿಂದ ಕಾಫಿ ಕುಡಿಯೋ ಭಾಗ್ಯ ನನಗೆ ಬಂದಿದೆ. ಪ್ಲೀಸ್ ಹೋಗಿ ಬಿಸಿ ಮಾಡ್ಕೊಂಡು ಬನ್ನಿ. ಯು ಟಚ್ ಮೈ ಹಾರ್ಟ್. ಬಿಸಿ ಬಿಸಿ ಕಾಫಿ ತರ್ತೀನಿ. ರೇ ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ನನ್ನ ಪ್ರೀತಿ ನಿನಗಲ್ದೆ ಬೇರೆ ಯಾರಿಗೆ ಮೇಘನಾ? ನಾನು ನಿಮ್ಮನ್ನು ಪಡೆಯೋದಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನು. ಬಂದಾಗಿಂದ ಒಬ್ರಿಗೊಬ್ರು ಹೊಗಳೋದೇ ಆಯಿತು. ಹನಿಮೂನ್ ಬಂದಿದ್ದು ಅದಕ್ಕೆ ಅನ್ಸತ್ತೆ. ಈ ಪ್ರೀತಿ ಗೀತಿ ಎಲ್ಲ ಸ್ವಲ್ಪ ಹೊತ್ತು ಮಾತ್ರ. ಅಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟು ತಗೋ. ಆಮೇಲೆ ನಿನ್ನೂ ನಿಮ್ಮ ಅಕ್ಕ ಇರೋ ಜಾಗಕ್ಕೆ ಕಳಿಸ್ತೀನಿ. ಮೇಘನಾ, ವಿಕ್ರಮ್ ಸಿಂಹ, ನಿನಗಿರೋ ಪೊಲಿಟಿಕಲ್ ಪವರ್ನಿಂದ
ನಿನ್ ಮಟ್ಟನೇ ಬದಲಾಗಿರಬಹುದು. ಇವತ್ತು ಈ ಎಲೆಕ್ಟ್ರಿಕ್ ಪವರ್ ನಿನ್ನನ್ನ ಚಟ್ಟಕ್ಕೇರ್ಸುತ್ತೆ. ತಂಗಿ ಜೀವನದಲ್ಲಿ ಇವತ್ತಿಗೆ ನಿನ್ನ ಅಧ್ಯಾಯ ಮುಗೀತು. ಇನ್ಸ್ಪೆಕ್ಟರ್ ಈ ಥರ ಬ್ರೇಸ್ಲೆಟ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವ್ರು ಇದನ್ನು ಬಳಸ್ತಾ ಇದ್ದಿದ್ದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅವ್ರು ಸತ್ತಾಗ ಇದು ಗೊತ್ತಾಗಬೇಕಾಗಿತ್ತು. ಅಥವಾ ಅವ್ರ ಮನೆಯವ್ರು ಕೊಟ್ಟಿರೋ ಹೇಳಿಕೆನಲ್ಲಿ ಇದು ಮೆನ್ಷನ್ ಆಗಿರಬೇಕಾಗಿತ್ತು. ಸೊ ಇದು ಇನ್ಸ್ಪೆಕ್ಟರ್ದಲ್ಲ ಅಂತ ಕನ್ಫರ್ಮ್ ಆಯಿತು. ರೀ ಅದನ್ನ ಯಾಕ್ರಿ ತಗೊಂಡ್ರಿ? ಇಡ್ರಿ ಅಲ್ಲಿ. ಯಾರು ಕೊಟ್ಟಿದ್ದು? ಅದೆಲ್ಲ ನಿಮ್ಗೆ ಯಾಕೆ? ಕೊಡಿ ಅದನ್ನ. ಏನ್ ಹುಡುಗಿ ಕೊಟ್ಟಿದ್ದಾ? ಬ್ರೇಸ್ಲೆಟ್ನ ಹುಡುಗಿರ್ ಮಾತ್ರ ಕೊಡ್ಬೇಕಾ? ಕೊಡಿ ಅದನ್ನ. ಮೊದ್ಲು ಯಾರು ಕೊಟ್ಟಿದ್ದು ಅಂತ ಹೇಳಿ, ಆಮೇಲೆ ಇಡ್ತೀನಿ. ಅದೆಲ್ಲ ನಿಮ್ಗೆ ಯಾಕ್ರಿ? ಕೊಡ್ರಿ ಅದನ್ನ. ಮೊದ್ಲು ಹೇಳ್ರಿ ನೀವು ಯಾರು ಕೊಟ್ಟಿದ್ದು ಅಂತ. ತಮಾಷೆ ಮಾಡಬೇಡಿ, ಕೊಡಿ ಅದನ್ನ. ನಾನು ಯಾಕೆ ತಮಾಷೆ ಮಾಡ್ಬೇಕು? ಹುಡುಗಿ ಕೊಟ್ಟಿದ್ರೆ ಕೈಯಲ್ಲಿ ಹಾಕೊಳ್ಳೋದು ಬಿಟ್ಟು ಟೇಬಲ್ ಮೇಟು ಏನ್ ಮಾಡ್ತೀರಿ ನೀವು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಕೊಡ್ರಿ. ಯಾವಾಗ ನೀ ನನ್ನ ಸತಾಯಿಸ್ತೀರಾ? ಇವತ್ತು ನಾನ್ ನಿಮ್ಮನ್ನ ಸತಾಯಿಸ್ತೀನಿ. ನಾನು ಕೊಡಲ್ಲ. ರೀ ಮಧುರ, ರೀ ರೀ ಕೊಡ್ರಿ ಅದನ್ನ. ರೀ ಮಧುರ, ರೀ ಕೊಡ್ರಿ ಅದನ್ನ. ರೀ ಕೊಡ್ರಿ ಅದನ್ನ. ಈ ಬ್ರೇಸ್ಲೈಟು? ಹೌದು, ಅದು ಬ್ರೇಸ್ಲೆಟ್. ಏನಿವಾಗ? ನಾನು ಈ ಬ್ರೇಸ್ಲೆಟ್ನೆಲ್ಲ ನೋಡಿದ್ದೀನಿ. ಬ್ರೇಸ್ಲೆಟ್ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಬಾರೋ ಬಾ, ನಿನ್ನ ಸಾವು ಹತ್ರ ಬರ್ತಿದೆ. ಬಾ. ಓಡೆ ಓಡು, ನಿನ್ ಸಾವು. ಬೇಗನೆ ಹುಷಾರು, ಬಿದ್ದೋಗ್ತ್ಯಾ? ತುಂಬ ಆಸೆ ಪಟ್ಟು ಸರಿಯಾದ ಜಾಕೆ ಕರ್ಕೊಂಡ್ಬಂದಿದ್ದಾಳೆ. ಅವ್ರ ಅಕ್ಕ ಸತ್ತಾಗೆ ಎತ್ತರದಿಂದ ಬಿದ್ದು ಸಾಯ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ವಿಕ್ರಮ್ ಸಾಹೇಬ್ರೆ!
ಇವತ್ತು ಗೊತ್ತಾಗತ್ತೆ ನಾನು ಇನ್ನೆಷ್ಟು ಪ್ರೀತಿಸ್ತೀನಿ ಅಂತ. ಕೆಲವೇ ನಿಮಿಷದಲ್ಲಿ ಗೊತ್ತಾಗತ್ತೆ ನನ್ನ ಪ್ರೀತಿ ಏನು ಅಂತ. ಇಲ್ಲಿ ಬನ್ನಿ, ಅಲ್ಲಿ ಎಷ್ಟು ಆಳ ಇದೆ ಗೊತ್ತಾ? ಇಷ್ಟು ದೊಡ್ಡ ಬೆಟ್ಟನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ವಿಕ್ರಮ್ ಸಿಂಹ ಸಾಹೇಬ್ರೆ, ನಾನು ತುಂಬಾ ಪ್ರೀತಿಸ್ತೀನಿ. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಕಮಾನ್ ವಿಕ್ರಮ್ ಕಮಾನ್, ಇಲ್ಲಿಂದ ಯಾಮರ್ಸ್ತಾಳ್ಬಿಡು. ಇಲ್ಲಿಂದ ಬಿದ್ದರೆ ಅವಳೊಂದು ಪೀಸು ಸಿಗಲ್ಲ. ಅಕ್ಕ ಕರಿತಿದ್ದಾಳೆ ಅಂತ ತಾನಾಗೆ ಬಿದ್ಲು ಅಂತ ಸುಳ್ಳು ಎಬ್ಬರಿಸ್ಬಿಡ್ತೀನಿ. ಅವಾಗ ಯಾರು ನಿನ್ನ ಮೇಲೆ ಡೌಟ್ ಬೀಳಲ್ಲ. ವಿಕ್ರಮ್ ಕಮಾನ್, ನೂಕು ಅವಳನ್ನ ಸಾಯಿಸ್ಬಿಡು. ನೂಕು ವಿಕ್ರಮ್, ನೂಕು. ಇಷ್ಟ